ಎಚ್ಡಿಡಿಗೆ ಕೈ ತಪ್ಪಿದ ರಾಜ್ಯಸಭಾ ಟಿಕೆಟ್. ಹೈಕಮಾಂಡ್ ಆಫರ್ ತಿರಸ್ಕರಿಸಿದ್ದೇ ಮುಳುವಾಯ್ತಾ ಹಾಗಾದ್ರೆ? ಎಚ್ಡಿಡಿ ಕೈ ತಪ್ಪಿದ ರಾಜ್ಯಸಭಾ ಟಿಕೆಟ್. ಹೈಕಮಾಂಡ್ ಆಫರ್ ತಿರಸ್ಕರಿಸಿದ್ದೇ ಮುಳುವಾಯ್ತಾ? ಎಚ್ಡಿ ಕುಮಾರಸ್ವಾಮಿ ಕಸರತ್ತು ವಿಫಲ, ಎಚ್ಡಿಡಿಗೆ ಭಾರೀ ನಿರಾಸೆ. ಮಹಾರಾಷ್ಟ್ರ ಆಫರ್ ಬೇಡ ಅಂತ ಮಾಜಿ ಪ್ರಧಾನಿಗಳು ಹೇಳಿದ್ರು. ಕೊನೆ ಕ್ಷಣದಲ್ಲಿ ಕೈ ತಪ್ಪಿದ ಕರ್ನಾಟಕ ಕೋಟಾದ ಸೀಟ್. ದೊಡ್ಡಗೌಡರ ಪಟ್ಟಿಗೆ ಬಿಜೆಪಿ ಹೈಕಮಾಂಡ್ ಬ್ರೇಕ್. ಎಚ್ಡಿಡಿ ಬಿಟ್ಟು ಎಂ ನಾಗರಾಜ್ಗೆ ಮಣೆ ಹಾಕಿದಂತ ಹೈಕಮಾಂಡ್. ಇನ್ನು ಎಚ್ಡಿಡಿಗೆ ಈಗ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದೆ. ಎಚ್ಡಿಡಿ ಅವರ ಸ್ಥಾನವೇ ತೆರವಾಗ್ತಾ ಇರೋದ್ರಿಂದ ಅವರಿಗೆ ಮತ್ತೆ ಮರು ಆಯ್ಕೆಯನ್ನ ಮಾಡಬೇಕು, ಮತ್ತೆ ಅವರಿಗೆ ಸ್ಥಾನಮಾನವನ್ನ ಕಲ್ಪಿಸಿಕೊಡ್ಬೇಕು. ಈ ಒಂದು ಟಿಕೆಟ್ ಅನ್ನು ಅವರಿಗೆ ನೀಡಲೇಬೇಕು ಅಂತ ಕುಮಾರಸ್ವಾಮಿ ಅವರು ಭಾರೀ ಕಸರತ್ತನ್ನ ಮಾಡಿದ್ರು. ಆದರೆ ಆ ಒಂದು ಕಸರತ್ತು ವಿಫಲ ಆಗಿದೆ. ಅದು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲೂ ಕೂಡ ಬಹಳ ಚರ್ಚೆ ಮಾಡಿದ್ರು ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಏನು ಕೆಲವೊಂದಿಷ್ಟು ಆಫರ್ಗಳನ್ನು ಕೂಡ ಹೈಕಮಾಂಡ್ನವರು ಆ ಒಂದು ಸಂದರ್ಭದಲ್ಲಿ ಕೊಟ್ಟರು. ಕರ್ನಾಟಕದಿಂದ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಮಹಾರಾಷ್ಟ್ರದಿಂದ ಬೇಕಾದ್ರೆ ಕೊಡೋಣ ಅಂತ ಲೆಕ್ಕಾಚಾರವನ್ನು ಕೂಡ ಹಾಕಿದ್ರು. ಅದನ್ನ ಕೇಳಿದಂತಹ ಸಂದರ್ಭದಲ್ಲಿ ನಿರಾಕರಣೆಯನ್ನ ಮಾಡಿದ್ರು. ರೆಬೆಲ್ ಲೇಡಿ ಸುಮಲತಾಗೆ ಮತ್ತೆ ನಿರಾಸೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ಸುಮಲತಾಗೆ ಸಿಗದ ರಾಜ್ಯಸಭಾ ಟಿಕೆಟ್. ಕೊಟ್ಟ ಮಾತನ್ನ ಮರೆತಿದ್ದ ಬಿಜೆಪಿ ಹೈಕಮಾಂಡ್. ಎಂಪಿ ಸೀಟ್ ಬಿಟ್ಕೊಟ್ಟಿದ್ದ ಸುಮಲತಾಗೆ ಮತ್ತೆ ನಿರಾಸೆ. ಅಂದು ಸುಮಲತಾಗೆ ಕೊಟ್ಟ ಭರವಸೆ ಏನಾಯ್ತು ಹಾಗಾದ್ರೆ? ರಾಜ್ಯಸಭೆ ರೇಸ್ನಿಂದ ಸುಮಲತಾ ಅಂಬರೀಶ್ ಔಟ್. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿಯಾಗಿದ್ದೂ ವ್ಯರ್ಥ. ಹೈಕಮಾಂಡ್ ಮಟ್ಟದ ಕಸರತ್ತಿನ ಮಧ್ಯೆ ಸುಮಲತಾಗೆ ಕೈ ಕೊಟ್ಟಂತಹ ಲಕ್. ಒಂದು ಕಡೆ ಎಚ್ಡಿ ದೇವೇಗೌಡರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಯಾಕೆಂತಂದ್ರೆ ಅವರ ಸ್ಥಾನವ ತೆರವಾಗ್ತಾ ಇರೋದ್ರಿಂದ ಅವರಿಗೆ ಮತ್ತೆ ಒಂದು ಅವಕಾಶವನ್ನು ಕೊಡ್ತಾರೆ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಆ ಒಂದು ಲೆಕ್ಕಾಚಾರ ಕೂಡ ಉಲ್ಟಾ ಆಗಿದೆ. ಅದರ ಜೊತೆಗೆ JDSನವರಿಗೆ ಮಂಡ್ಯವನ್ನ ಬಿಟ್ಕೊಟ್ಟಿದ್ರು ಸುಮಲತಾ ಅವರು. ಹಾಗಾಗಿ ಸದ್ಯಕ್ಕೆ ಸುಮಲತಾ ಅವ್ರನ್ನ ಆಯ್ಕೆ ಮಾಡ್ತಾರೆ, ಸುಮಲತಾ ಅವರಿಗೆ ಟಿಕೆಟ್ ಕೊಡ್ತಾರೆ, ಒಂದು ರಾಜ್ಯಸಭಾ ಟಿಕೆಟ್ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಹೈಕಮಾಂಡ್ ಈಗ ಎಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿದೆ. ಯಾಕೆಂತಂದ್ರೆ ಸುಮಲತಾ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ. ದೆಹಲಿಯಲ್ಲೇ ಒಂದು ಟಿಕೆಟ್ಗಾಗಿ ಭಾರಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ರು ಸುಮಲತಾ ಅವರು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ನೀವು ಹೇಳಿದಂತಹ ರೀತಿಯಲ್ಲೇ ನಾನು ನಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಟಿಕೆಟ್ ಕೊಡಲೇಬೇಕು ಅಂತ ಬಹಳ ಒಂದು ಕಸರತ್ತನ್ನು ಕೂಡ ಮಾಡಿದ್ರು. ಆದರೆ ಅದೆಲ್ಲವೂ ಕೂಡ ಈಗ ವಿಫಲ ಆಗಿದೆ. ಕೊಟ್ಟ ಮಾತನ್ನ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಮರಿತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಇನ್ನು MP ಸೀಟನ್ನ ಸುಮಲತಾ ಬಿಟ್ಕೊಟ್ಟಿದ್ರು. ಆದರೆ ಈಗ ಮತ್ತೆ ನಿರಾಸೆ ಎದುರಾಗಿದೆ. ರಾಜ್ಯಸಭೆ ರೇಸ್ನಿಂದ ಸುಮಲತಾ ಅಂಬರೀಶ್ ಅವರೀಗ ಔಟ್ ಆಗಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನನ್ನು ಕೂಡ ಭೇಟಿಯಾಗಿ ಏನೆಲ್ಲ ಆಯಿತು ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ರು. ಅದರ ಜೊತೆಗೆ ನೀವು ಏನು ಭರವಸೆಯನ್ನು ಕೊಟ್ಟಿದ್ರಿ ಆ ಒಂದು ಭರವಸೆಯನ್ನು ಈಡೇರಿಸಲೇಬೇಕು. ಏಕೆಂತಂದರೆ ನೀವು ಹೇಳಿದ ರೀತಿಯಲ್ಲೇ JDSಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರಿ, ಅದನ್ನು ನಾನು ಪಾಲನೆಯನ್ನು ಮಾಡಿದ್ದೀನಿ. ಈಗ ಸದ್ಯಕ್ಕೆ ಒಂದು ರಾಜ್ಯಸಭಾ ಟಿಕೆಟ್ ನನಗೆ ಬೇಕೇ ಬೇಕು ಅಂತ ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ರು. ಆದರೆ ಈಗ ಅದೆಲ್ಲವೂ ಕೂಡ ವ್ಯರ್ಥ ಆಗಿದೆ. ಹೈಕಮಾಂಡ್ ಮಟ್ಟದ ಕಸರತ್ತಿನ ಮಧ್ಯೆ ಈಗ ಸುಮಲತಾಗೆ ಕೈ ಕೊಟ್ಟಿದೆ ಲಕ್. ಯಾಕೆಂತಂದರೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿಲ್ಲ. ಸದ್ಯಕ್ಕೆ ಏನು ಈ ಒಂದು ಟಿಕೆಟ್ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಭಾರಿ ಲೆಕ್ಕಾಚಾರವನ್ನು ಕೂಡ ಮಾಡಲಾಗಿರುತ್ತೆ. ಭಾರಿ ಲೆಕ್ಕಾಚಾರವನ್ನು ಮಾಡಿ ಮಣೆಯನ್ನು ಹಾಕಲಾಗಿದೆ. ಸಾಕಷ್ಟು ಹೆಸರುಗಳು ಮುನ್ನೆಲೆಗೆ ಬಂದಿತ್ತು. ಸದಾನಂದ ಗೌಡ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಅವರನ್ನು ಕೂಡ ಸದ್ಯಕ್ಕೆ ಕೈ ಬಿಡಲಾಗಿದೆ. ಅದರ ಜೊತೆಗೆ ನಿರ್ಮಲ್ ಕುಮಾರ್ ಸುರಾನ್ ಹೆಸರು ಕೂಡ ಬಿಜೆಪಿ ಶಿಫಾರಸನ್ನು ಮಾಡಿತ್ತು ಹೈಕಮಾಂಡ್ಗೆ. ಆದರೆ ಅವರ ಹೆಸರನ್ನು ಕೂಡ ಈಗ ಬದಿಗಿಟ್ಟಿದೆ. ಅದರ ಜೊತೆಗೆ ದೇವೇಗೌಡರಾಗಿರ್ಬೋದು, ಸುಮಲತಾ ಅವ್ರಿಗಾದ್ರೂ ಅಟ್ಲೀಸ್ಟ್ ಟಿಕೆಟ್ ಕೊಡ್ತಾರೆ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಓವರಾಲ್ ಏನೆಲ್ಲ ಲೆಕ್ಕಾಚಾರಗಳಿತ್ತು ಅದೆಲ್ಲವೂ ಕೂಡ ಈಗ ತಲೆ ಕೆಳಗಾಗಿದೆ. ಅಂದರೆ ಉಲ್ಟಾ ಪಲ್ಟಾ ಆಗಿದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಸರ್ಪ್ರೈಸ್ ಅಭ್ಯರ್ಥಿಗಳ ಹೆಸರನ್ನ ಈಗ ಘೋಷಣೆಯನ್ನ ಮಾಡಲಾಗಿದೆ. ಕೇವಲ ಇದು ನಿಮಗೆ ಅಷ್ಟೇ ಅಲ್ಲ, ಈಗ ರಾಜ್ಯ ನಾಯಕರಿಗೆ ಶಾಕ್ ಆಗ್ತದೆ. ಯಾಕೆಂತಂದ್ರೆ ಅವರು ಶಿಫಾರಸು ಮಾಡಿದಂಥ ಹೆಸರೇ ಬೇರೆ, ಆದರೆ ಹೈಕಮಾಂಡ್ ಈಗ ಘೋಷಣೆ ಮಾಡಿರುವಂಥ ಹೆಸರೇ
ಬೇರೆ. ಹಾಗಾಗಿ ಸದ್ಯಕ್ಕೆ ರಾಜ್ಯ ನಾಯಕರಿಗೂ ಕೂಡ ಒಂದು ರೀತಿ ಶಾಕ್ ಎದುರಾಗಿದೆ. ಇನ್ನು ಪ್ರೊಫೆಸರ್ ನಾಗರಾಜ್ ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಜೊತೆಗೆ ವಿಧಾನ ಪರಿಷತ್ಗೆ ರಘು ಕೌಟಿಲ್ಯ ಮತ್ತೆ ಲಿಂಗರಾಜ್ ಪಾಟೀಲ್ ಅವರ ಹೆಸರು ಘೋಷಣೆ ಮಾಡಲಾಗಿದೆ. ಇನ್ನು ರಾಜ್ಯ ಬಿಜೆಪಿಯಿಂದ ಎರಡೇ ಹೆಸರು ಶಿಫಾರಸನ್ನ ಮಾಡಿರುವಂಥದ್ದು. ಆಲ್ರೆಡಿ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಮಿನೇಷನ್ ಫೈಲ್ ಕೂಡ ಮಾಡಿದ್ದಾರೆ. ಇವತ್ತು ಕೊನೆಯ ದಿನ ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ. ಹಾಗಾಗಿ ಈಗ ಹೋಗಿ ನಾಮಪತ್ರವನ್ನು ಕೂಡ ಇವತ್ತು ಸಲ್ಲಿಕೆ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದಾವೆ. ಯಾಕೆಂತಂದ್ರೆ ಇವತ್ತೇ ಲಾಸ್ಟ್ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಲಿಕ್ಕೆ ಅವಕಾಶ ಇದ್ದಿದ್ದು. ಹಾಗಾಗಿ ಅಭ್ಯರ್ಥಿಗಳ ಹೆಸರು ಈಗ ಆಲ್ರೆಡಿ ಫೈನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಹೋಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ. ಇನ್ನು ವಿಜಯೇಂದ್ರ ಅತ್ಯಾಪ್ತ ಆಗಿದ್ದಾರೆ ರಘು ಕೌಟಿಲ್ಯ ಅವ್ರಿಗೂ ಕೂಡ ಇಲ್ಲಿ ಮಣೆಯನ್ನು ಹಾಕಲಾಗಿದೆ. ಲಿಂಗರಾಜ್ ಪಾಟೀಲ್ ಕೋರ್ ಕಮಿಟಿ ಮತ್ತು ವರಿಷ್ಠರು ಆಯ್ಕೆ ಮಾಡಿದ್ದಾರೆ. ಏಕೆಂತಂದರೆ ವರಿಷ್ಠರು ಈ ಹಿಂದೆ ಒಂದು ಮಾತನ್ನು ಕೊಟ್ಟಿದ್ರು, ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಒಂದು ಭರವಸೆಯನ್ನು ಈಗ ಸದ್ಯಕ್ಕೆ ನಡೆಸ್ಕೊಡ್ತಾ ಇದ್ದಾರೆ. ಯಾಕೆಂತಂದರೆ ಒಂದು ಪದವೀಧರ ಕ್ಷೇತ್ರದ ಟಿಕೆಟ್ ಏನಿತ್ತು, ಆ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಲಿಂಗರಾಜ್ ಅವರು. ನನಗೆ ಟಿಕೆಟ್ ಸಿಗಲೇಬೇಕು, ಬೇಕೇ ಬೇಕು ಅಂತ ಬಿಗಿ ಪಟ್ಟನ್ನು ಕೂಡ ಹಿಡ್ಕೊಂಡು ಕೂತಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ಆಗ ಬಿಜೆಪಿ ಹೈಕಮಾಂಡ್ ಅವರ ಮನವೊಲಿಕೆ ಕೂಡ ಮಾಡ್ತು. ಯಾಕೆಂತಂದ್ರೆ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನನೇ ಬೇಡ ನನಗೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೂಡ ನೀಡಿದ್ರು. ಆಗ ಬಿಜೆಪಿ ಹೈಕಮಾಂಡ್ ಹೋಗಿ ಮನವೊಲಿಕೆಯನ್ನು ಕೂಡ ಮಾಡಿತ್ತು. ಈಗ ಸದ್ಯಕ್ಕೆ ಭರವಸೆಯಂತೆ MLC ಸ್ಥಾನಕ್ಕೆ ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್.